ಚಿಲ್ಲಿ ಪೌಡರ್, ಸಖತ್ ಖಾರ, ಬಣ್ಣ ಮತ್ತು ರುಚಿ. ಆಚಿ ಚಿಲ್ಲಿ ಪೌಡರ್. ಸಾಲು ಸಾಲು ರಜೆಗಳು. ಹೀಗಾಗಿ ರಜೆಗೆ ಹೋಗ್ತಾ ಇದ್ದಂತಹ ಮೂವರು ಯುವತಿಯರು ಇದೇ ಬಸ್ನಲ್ಲಿ ಪ್ರಯಾಣ ಮಾಡ್ತಾ ಇದ್ದರು. ಇದೇ ಬಸ್ನಲ್ಲಿ ತಮ್ಮ ಊರಿಗೆ ಹೊರಟಿದ್ದಂತಹ 3 ಜನ ಯುವತಿಯರು ಗ್ರೇಟ್ ಎಸ್ಕೇಪ್ ಆಗಿದ್ದಾರೆ. ಕ್ರಿಸ್ಮಸ್ ರಜೆ ಇತ್ತು, ಹೀಗಾಗಿ ರಜೆಗೆ ಅಂತ ಪ್ರವಾಸಕ್ಕೆ ಹೋಗ್ತಾ ಇದ್ದಂತಹ ಗಗನ, ರಕ್ಷಿತಾ, ರಶ್ಮಿ ಮೂವರು ಇದೇ ಬಸ್ನಲ್ಲಿ ಪ್ರಯಾಣ ಮಾಡ್ತಾ ಇದ್ರು. ಭಟ್ಕಳ ಮೂಲದ ರಶ್ಮಿ ತನ್ನ ಸ್ನೇಹಿತೆಯರ ಜೊತೆಗೆ ಗೋಕರ್ಣಕ್ಕೆ ಹೋಗ್ತಾ ಇದ್ರು. ಈ ದುರಂತದಲ್ಲಿ 3 ಜನ ಯುವತಿಯರು ಗ್ರೇಟ್ ಎಸ್ಕೇಪ್ ಆಗಿದ್ದಾರೆ. ಬೆಂಗಳೂರಿನಲ್ಲಿ ಸಾಫ್ಟ್ವೇರ್ ಇಂಜಿನಿಯರ್ ಆಗಿ ರಶ್ಮಿ ಕೆಲಸ ಮಾಡ್ತಾ ಇದ್ದಾರೆ. ಸೋಮವಾರದವರೆಗೆ ರಜೆ ಹಾಕ್ಕೊಂಡು 4 ದಿನಗಳ ಪ್ರವಾಸ ಹೊರಟಿದ್ರು. ಆಫೀಸ್ನಲ್ಲಿ 4 ದಿನ ರಜೆ ಆಗೋದಿಲ್ಲ ಅಂತ ಹೇಳಿದ್ರೂ ಕೂಡ ರಜೆ ಬೇಕೇ ಬೇಕು ಅಂತ ಪಟ್ಟು ಹಿಡಿದು ರಜೆ ಪಡ್ಕೊಂಡು ನಿನ್ನೆ ತಮ್ಮ ಕೆಲಸ ಮುಗಿಸ್ಕೊಂಡು ಇಬ್ಬರು ಸ್ನೇಹಿತೆಯರ ಜೊತೆಗೆ ಗೋಕರ್ಣಕ್ಕೆ ಹೊರಟಿದ್ರು. ಬೆಂಕಿ ಹೊತ್ತಿಕೊಳ್ತಾ ಇದ್ದಂತೆ ಬಸ್ನಿಂದ ಕೆಳಗಡೆ ಜಿಗಿದು 3 ಜನ ಯುವತಿಯರು ಪಾರಾಗಿದ್ದಾರೆ. ಸಣ್ಣ ಪುಟ್ಟ ಸುಟ್ಟು ಗಾಯಗಳಾಗಿದ್ದಾವೆ. ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಮುಂದುವರಿತಾ ಇದೆ. ರಶ್ಮಿ ತುಮಕೂರಿನ ಶಿರಾ ಸರ್ಕಾರಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆದುಕೊಳ್ತಾ ಇದ್ದಾರೆ. ಇನ್ನು ದೃಶ್ಯಾವಳಿಯಲ್ಲಿ ನೋಡ್ತಾ ಇದ್ದೀರಿ, ನಿನ್ನೆ ಯಾವಾಗ ಈ ಒಂದು ವಿಡಿಯೋ ನಿನ್ನೆ ರಾತ್ರಿಯಿಂದ ಹರಿದಾಡ್ತು, ಎಲ್ಲರ ಮನಸ್ಸನ್ನು ಕೂಡ ಘಾಸಿಗೊಳಿಸ್ತು. ತುಂಬ ಎಲ್ಲರನ್ನ ನೋವುಂಟು ಮಾಡ್ತದೆ. ಯಾಕಂದರೆ ಅಸಹಾಯಕರಾಗಿ ತಮ್ಮ ಸ್ನೇಹಿತರು, ಕುಟುಂಬಸ್ಥರಿಗಾಗಿ ಚೀರಾಟ, ಕೂಗಾಟ, ಆಕ್ರಂದನ ಇದು ಎಲ್ಲರ ಹೃದಯವನ್ನು ಕಲಕಿತ್ತು. ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡ್ತಾರೆ ಪ್ರತಿನಿಧಿ ಸಿದ್ದು. ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಸಿದ್ದು, ಒಂದೆಡೆ ಯಾರ್ಯಾರು ತಮ್ಮವರನ್ನು ಕಳೆದುಕೊಂಡಿದ್ದಾರೆ ಅವರ ಆಕ್ರಂದನ, ಮತ್ತೊಂದೆಡೆ ಆಸ್ಪತ್ರೆಯಲ್ಲಿ ಅನೇಕರು ದಾಖಲಾಗಿದ್ದಾರೆ. ಈ ನಡುವೆ ಆ ಒಂದು ರಸ್ತೆಯಲ್ಲಿ ಈವರೆಗೂ ಕೂಡ ಟ್ರಾಫಿಕ್ ಜಾಮ್ ಇದೆ. ಹೀಗಾಗಿ ಅಧಿಕಾರಿಗಳು ಸ್ಥಳದಲ್ಲಿ ಎಲ್ಲ ತೆರವು ಮಾಡಿದ್ರ, ಕಾರ್ಯಾಚರಣೆ ಯಾವ ರೀತಿಯಾಗಿ ನಡೀತಾ ಇದೆ, ಜೊತೆಗೆ ಆ ಮೃತದೇಹಗಳನ್ನು ಪತ್ತೆ ಹಚ್ಚೋದಕ್ಕೆ ಅಧಿಕಾರಿಗಳು ಏನೆಲ್ಲ ಮಾಡ್ತಾ ಇದ್ದಾರೆ, ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡೋದಾದ್ರೆ. ಖಂಡಿತವಾಗ್ಲೂ ಸಂತೋಷ್, ಏನಂದ್ರೆ ಹಿರಿಯೂರು ಬಸ್ ಅಪಘಾತ ದುರಂತ ಏನಿದೆಯಲ್ಲ, ನಿಜಕ್ಕೂ ದೊಡ್ಡ ದುರಂತ ಕೂಡ ಆಯ್ತು ಅಂತಾನೆ ಹೇಳ್ಬೋದು. ಬೆಳಗ್ಗೆಯಿಂದ ಕೂಡ ಸಾಕಷ್ಟು ಪೊಲೀಸರು ಹರಸಾಹಸವನ್ನ ಕೂಡ ಪಡ್ತಾ ಇದ್ದಾರೆ. ಬೆಳಗ್ಗೆ 5 ಗಂಟೆವರೆಗೂ ಕೂಡ 40 ಕಿಲೋಮೀಟರ್ ಅಧಿಕವಾಗಿ ಬಸ್ ಸಂಚಾರಕ್ಕೆ ಸ್ಥಗಿತವಾಗಿತ್ತು ಮತ್ತು 40 ಕಿಲೋಮೀಟರ್ ವರೆಗೂ ಸಾಕಷ್ಟು ವಾಹನಗಳು ಸರದಿ ಸಾಲಲ್ಲಿ ಸಹ ನಿಂತಿರುವಂತದ್ದು ಕೂಡ ಬಂದಿತ್ತು. ಈಗ ಮಧ್ಯಾಹ್ನ 2 ಗಂಟೆ ಆಗ್ತಾ ಬಂತು. ಇಷ್ಟೆಲ್ಲ ಇದ್ರೂ ಕೂಡ 2 ಗಂಟೆ ಆದ್ರೂ ಇದುವರೆಗೂ ಕೂಡ ಟ್ರಾಫಿಕ್ ಜಾಮ್ ಹಾಗೆ ಇದೆ. ಯಾಕಂದ್ರೆ ಇದು ರಾಷ್ಟ್ರೀಯ ಹೆದ್ದಾರಿ, ಬೆಂಗಳೂರಿಗೆ ಮುಖ್ಯ ರಸ್ತೆ ಕೂಡ ಹೌದು. ಇನ್ನು ಈ ರಸ್ತೆಯಲ್ಲಿ ದೊಡ್ಡ ಘಟನೆ ಆಗಿರೋದಾಗಿ ಸಂಪೂರ್ಣವಾಗಿ ಟ್ರಾಫಿಕ್ ಜಾಮ್ ಕೂಡ ಆಗಿದೆ. ಇದು ಒಂದು ಕಡೆ ಟ್ರಾಫಿಕ್ ಜಾಮ್ಗೆ ಎಷ್ಟು ನೋವು ಉಂಟಾಗಿದೆಯೋ, ಜೊತೆಗೆ 5 ಸಹ ಸಜೀವ ದಹನ ಆಗಿದ್ದು ನಿಜಕ್ಕೂ ಅದು ಸಾಕಷ್ಟು ಒಂದು ಎಂದು 2025 ಮರೆಯಕ್ ಆಗದೆ ಇರುವಂತ ದಿನ ಅಂತಾನೆ ಹೇಳ್ಬೋದು. ಈಗಾಗ್ಲೇ ಏನು ಡಿವೈಡರ್ ದಾಟಿ ಖಾಸಗಿ ಬಸ್ಗೆ ಏನ್ ಡಿಕ್ಕಿ ಹೊಡೆದಂತ ಏನು ಆ ರಸ್ತೆ ಏನು ಭಾಗ ಇತ್ತೋ ಅಲ್ಲಿಂದ 1.5 ಕಿಲೋಮೀಟರ್ ವರೆಗೂ ಒನ್ ವೇ ಮಾಡಲಾಗಿದೆ. ಅಂದ್ರೆ ಅಲ್ಲಿ ಒನ್ ವೇ ಇರೋದ್ರಿಂದಾಗಿ 2 ವಾಹನಗಳು ಒಂದೇ ರಸ್ತೆಯಲ್ಲಿ ಹೋಗ್ತಾ ಇರೋದ್ರಿಂದಾಗಿ ಅಲ್ಲಿ ಸಾಕಷ್ಟು ಟ್ರಾಫಿಕ್ ಜಾಮ್ ಅಂತೂ ಆಗ್ತಾ ಇರೋಂತ ನಿಜ. ಆದ್ರೆ ಅಲ್ಲಿಯ ಹಿರಿಯೂರ ಪೊಲೀಸ್ ಆಗಿರ್ಬೋದು, ಚಿತ್ರದುರ್ಗ ಪೊಲೀಸ್ ಆಗಿರ್ಬೋದು, ದಾವಣಗೆರೆ ಪೊಲೀಸ್ ಆಗಿರ್ಬೋದು, ತುಮಕೂರುವರೆಗೂ ಕೂಡ ಪೊಲೀಸರು, ಟ್ರಾಫಿಕ್ ಪೊಲೀಸರು ಸೇರಿದಂತೆ SP, DYSP, CPI ಅನೇಕ ಅಧಿಕಾರಿಗಳು ಏನಿದ್ದಾರೆ ಈಗಾಗಲೇ ಕೆಲಸ ಕಾರ್ಯರೂಪಕ್ಕೆ ಮಾಡ್ತಾ ಇದ್ದಾರೆ. ಜೊತೆಗೆ ಇನ್ನು ಕೆಲವೊಂದಿಷ್ಟು ಏನು ರೋಗಿಗಳೇನಿದ್ರು ಅವರನ್ನ ಈಗ ಬೇರೆ ಆಸ್ಪತ್ರೆಗಳಲ್ಲಿ ಕೂಡ ಈಗ ಚಿಕಿತ್ಸೆಯನ್ನ ಕೊಡ್ತಾ ಇದ್ದಾರೆ. ಕನಿಷ್ಠ 25 ಇದೇನು ಅದರಲ್ಲಿ ಪ್ರಯಾಣಿಕರೇನಿದ್ರು ಆ ಪ್ರಯಾಣಿಕರಿಗೆ ಈಗಾಗಲೇ ಚಿಕಿತ್ಸೆ ಕೂಡ ಮುಂದುವರೆದಿದೆ. ಮತ್ತು ಕೆಲವೊಂದಿಷ್ಟು ಅದು ಈಗ ಮಂಜುನಾಥ್ ಅನ್ನೋರು ಏನಿದ್ರು ಅವರನ್ನ ಬೆಂಗಳೂರಿಗೆ ಶಿಫ್ಟ್ ಮಾಡ್ಲಿಕ್ಕೆ ಈಗ ಅವ್ರಿಗಾಗ್ಲೇ
ಚಿಕಿತ್ಸೆಯನ್ನು ಕೂಡ ನೀಡ್ತಾ ಇದ್ದಾರೆ. ಇದೆಲ್ಲವನ್ನ ಹೊರತುಪಡಿಸಿ ವಾಹನ ಸವಾರರಿಗೂ ಕೂಡ ಇದುವರೆಗೂ ಹೆದ್ದಾರಿಯಲ್ಲಿ ಸಾಕಷ್ಟು ಪರದಾಟ ಕೂಡ ನಡೀತಾ ಇದೆ. ದಾರಿ ಉದ್ದಕ್ಕೂ ಕೂಡ ಅನೇಕ ಟ್ರಾಫಿಕ್ ಜಾಮ್ ಅಂತ ಆಗ್ತಾ ಇರುವಂತದ್ದು ಸತ್ಯ. ಆದ್ರೆ ಪೊಲೀಸರು ಕೂಡ ಅಷ್ಟೇ ಅಚ್ಚುಕಟ್ಟಾಗಿ ನಿಭಾಯಿಸ್ತಾ ಇದ್ದಾರೆ ಅಂತ ಹೇಳ್ಬೋದು. ಸಂತೋಷ್, ಧನ್ಯವಾದಗಳು ಸಿದ್ದು ನಿಮ್ಮೆಲ್ಲ ಮಾಹಿತಿಗೆ. ಇನ್ನು ಒಂದೆಡೆ ಸೋಕೋ ಟೀಮ್ನವರು DNA ಸ್ಯಾಂಪಲ್ಗಳನ್ನು ಪಡ್ಕೊಳ್ಳೋದಕ್ಕೆ ಪರದಾಡ್ತಾ ಇದ್ದಾರೆ. ಯಾಕಂದರೆ ಆ ಸಂಪೂರ್ಣ ಸುಟ್ಟು ಕರಕಲಾಗಿದೆ ಬಸ್ ಅದು. ಹೀಗಾಗಿ ಒಳಗಡೆ ಇದ್ದಂತಹ ಕೆಲವರು ಪ್ರಯಾಣಿಕರೇನಿದ್ದಾರೆ ಅವರು ಸಾವನ್ನಪ್ಪಿ ಅದೇ ಒಂದು ಬಸ್ನಲ್ಲಿ ಜೀವಂತವಾಗಿ ಸುಟ್ಟು ಕರಕಲಾದರು. ಈಗ ಅವರ ಒಂದು ಎಲುಬಿನ ಒಂದು ಪೀಸ್ ಸಿಕ್ಕರೆ ಸಾಕು ಅಂತ ಅಧಿಕಾರಿಗಳು ಒಳಗಡೆ ಹುಡುಕಾಟವನ್ನು ನಡೆಸ್ತಾ ಇದ್ದಾರೆ ಸೋಕೋ ಟೀಮ್ನವರು. ಹೀಗಾಗಿ ಸಂಪೂರ್ಣ ಸುಟ್ಟು ಕರಕಲಾಗುವವರೆಗೆ ಬಸ್ಸು ಒಳಗಡೆ ಇದ್ದಂಥವರ ಮೃತದೇಹ ಸುಟ್ಟು ಕರಕಲಾಗಿದೆ ಅನ್ನೋ ಮಾಹಿತಿಗಳು ಲಭ್ಯವಾಗ್ತಾ ಇದೆ.